ಈಗ ಆಕ್ಚುಲಿ ಮೋಕ್ಷಿತಾ ಅವ್ರ ವಿಷಯದಲ್ಲಿ ಅಂದ್ರೆ ಮೋಕ್ಷಿತಾ ಮಂಜು ಮತ್ತೆ ಗೌತಮಿ ಅವ್ರ ವಿಷಯ ತಗೊಂಡಾಗ ಮೊದಲು ಅವ್ರು 3 ಜನ ಸ್ನೇಹಿತರಾಗಿದ್ರು. ಆಮೇಲೆ ಮೋಕ್ಷಿತಾ ಅವ್ರಿಗೆ ಮಂಜು ಅವರ ವಿಷಯಗಳಿಗೆ ಇರಿಟೇಷನ್ ಆಯ್ತು, ಅದರಿಂದ ಹೊರಗೆ ಬಂದ್ರು. ಇರಿಟೇಷನ್ ಆಗಿ ಹೊರಗೆ ಬಂದ ನಂತರ ಓಕೆ ಕೆಲವೊಂದಷ್ಟು ವಾರ ಅದನ್ನೇ ದೂಷಣೆ ಮಾಡ್ತಾ ಬಂದ್ರು. ಇನ್ಫ್ಯಾಕ್ಟ್ ಅವರ ಕಂಪ್ಲೀಟ್ ಈಗ ಅವ್ರದ್ದು ನೋಡುವಾಗ ಅವ್ರದ್ದು ಆಟ ನೋಡುವಾಗ ಆಲ್ಮೋಸ್ಟ್ ಮಂಜು ಅವ್ರನ್ನ ದೂಷಣೆ ಮಾಡಿದ್ದೆ ಜಾಸ್ತಿ ಕಾಣ್ತಾ ಇದೆ. ಅವ್ರ ಆಟ ಏನು ಅಂತ ತೋರಿಸಬಹುದಾಗಿತ್ತು, ಅದ್ರ ಬದಲು ಅವ್ರು ಆಕ್ಚುಲಿ ಅವ್ರ ಆಟವನ್ನ ಅವ್ರದ್ದು ಇಂಡಿವಿಜುವಾಲಿಟಿನ ತೋರಿಸಿದ್ರೆ ಸಾಕಿತ್ತು. ಬಟ್ ಅವರು ಮಂಜುವನ್ನೇ ಜಾಸ್ತಿ ದೂಷಣೆ ಮಾಡ್ತಾ ಬಂದ್ರು. ಮಂಜು ಅವ್ರು ಇಲ್ಲಿ ತನಕ ಅವರಿಗೆ ರಿವರ್ಟ್ ಬ್ಯಾಕ್ ಅಂತ ಮಾಡ್ಲಿಲ್ಲ. ಅಂದ್ರೆ ಎಷ್ಟು ಸಲ ನಾಮಿನೇಷನ್ ಮಾಡಿದ್ರು, ಎಷ್ಟು ಸಲ ಕಳಪೆ ಕೊಟ್ಟರು, ಎಷ್ಟು ಸಲ ಯಾವುದೋ ಒಂದು ಸರಿಯಾಗಿ ಇಲ್ದಿರೋ ವಿಷಯಕ್ಕೆ ಮಂಜು ಅವ್ರ ಹೆಸರು ತಗೊಂಡಾಗ್ಲೂ ಅವ್ರು ಸುಮ್ಮನೆ ಅದನ್ನ ಆರಾಮಾಗಿ ತಗೊಂಡಿದ್ದಾರೆ, ವಾಪಸ್ ರಿವರ್ಟ್ ಬ್ಯಾಕ್ ಎಲ್ಲ ಮಾಡ್ಲಿಲ್ಲ. ಅಪಾರ್ಟ್ ಫ್ರಮ್ ಆ ಒಂದು ರಾಜನ್ ಟಾಸ್ಕ್ ಬಿಟ್ರೆ. ಬಟ್ ಯಾಕೆ ಮೋಕ್ಷಿತ್ ಅವರು ಅದನ್ನ ಹೊರತುಪಡಿಸಿ ಓಕೆ ಎಲ್ಲೋ ಅಲ್ಲೊಂದ್ ಕಡೆ ಸರಿಯಾಗ್ಲಿಲ್ಲ ಅಂತ ಹೇಳುವಾಗ ಆಚೆ ಬಂದಾದ್ಮೇಲೆ ಅದನ್ನ ಬಿಟ್ಟು ಬೇರೆ ರೀತಿ ಯಾಕೆ ಆಟ ಆಡ್ಲಿಲ್ಲ ಅವರು? ನೀವು ಹತ್ರದಿಂದ ನೋಡಿರ್ತೀರ. ಅದೇ ಅಂದ್ರೆ ಅವರು ಆ ಸರ್ಕಲ್ ತುಂಬಾ ಕ್ಲೋಸ್ ಆಗಿದ್ರು, ಬಹಳ ಇದರಿಂದ ತುಂಬಾ ಕ್ಲೋಸ್ ಆಗಿದ್ರು. ಅವ್ರಿಗೆ ಅದೆಲ್ಲ ಒಂದ್ ರೀತಿ ಭ್ರಮ ನಿರಸನ ಆಗಿತ್ತು ಅನ್ಸುತ್ತೆ. ಅಂದ್ರೆ ನನಗೆ ಇವರಿಬ್ಬರ ನಡುವೆ ನನಗ್ ಸ್ಥಾನ ಇಲ್ಲ ಅನ್ನೋದು ಬಹಳ ಬೇಸರ ಆಗಿತ್ತು. ಒಂದ್ಸಲ ಮೋಕ್ಷಿತನ ಅಂತ ಹೇಳ್ಕೊಂಡಿದ್ರು, ನಾನ್ 3 ಜನ ಅಂತ ಎಲ್ಲರೂ ಹೇಳ್ತಿದ್ರು, ಬಟ್ ಅವ್ರಿಬ್ರು ಮಾತ್ರ ಮಾತಾಡೋರು, ನಾನು ಅಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತಿದ್ದೆ. ಸೊ ಬ್ಲಾಕ್ ರೋಸ್ ರೆಡ್ ರೋಸ್ ಅಂತ ಬಂದಾಗ ನನಗೊಂದು ಬ್ಲಾಕ್ ರೋಸು ಬರಲ್ಲ, ಒಂದ್ ರೆಡ್ ರೋಸು ಬರಲ್ಲ ನನ್ಗೆ. ಸೊ ನನ್ನ ಅಸ್ತಿತ್ವ ಏನು ಅನ್ನೋ ಪ್ರಶ್ನೆ ಬಹಳ ಕಾಡ್ತಿತ್ತು. ಸೊ ಬಹಳ ಮುಖ್ಯವಾಗಿ ಅವರಿಬ್ಬರ ಜೊತೆಗಿರುವಾಗ ತ್ರಿವಿಕ್ರಮ್ ಜೊತೆ ತುಳಿದವ್ರ ಜೊತೆ ಜಗಳ ಮಾಡ್ಕೊಂಡಿದ್ ಕಾರಣಕ್ಕೆ ಸೊ ಅವ್ರಿಗೆ ಈ ಕಡೆ ಬೇರೆ ಯಾರ ಜೊತೆ ಬೇರೆದ್ ಬಹಳ ಕಷ್ಟ ಆಗ್ತಿತ್ತು. ಈಗ ಹಾಗೆ ನೋಡಕ್ ಹೋದ್ರೆ ಶಿಶಿರ್ ಮತ್ತೆ ಐಶ್ವರ್ಯ ಜೊತೆ ತುಂಬಾ ಕ್ಲೋಸ್ ಆಗಿದ್ರು, ಆಮೇಲೆ ನನ್ನ ಜೊತೆನೂ ಕ್ಲೋಸ್ ಆಗಿದ್ರು. ಬಟ್ ಆಟ ಅಂತ ಬಂದಾಗ ಅವ್ರಿಗೆಲ್ಲೋ ಅಷ್ಟು ದಿನದ ಬೇಸರ ಏನಿತ್ತಲ್ಲ ಅದು ಸಾಕಾಗ್ತಿತ್ತು, ಎಲ್ಲೋ ಕ್ಯಾರಿ ಮಾಡಿದ್ರು ಅಂತ ಎಲ್ಲರಿಗೂ ಅನ್ಸಿದೆ. ಅಂದ್ರೆ ಅವ್ರು ಅದನ್ನ ಆ ವಿಚಾರದಲ್ಲಿ ತುಂಬಾ ಕೊರಗ್ತಿದ್ರು. ನೋಡಿ ಅವ್ರು ಹೀಗಂದ್ರು, ಈಗ ನನ್ಗೆ ಇದು ರೀಸನ್ ತಗೊಂಡ್ರು ಅನ್ನೋದನ್ನ ಬಹಳ ಕ್ಯಾರಿ ಮಾಡ್ತಿದ್ರು ಅಂತ ಅನ್ಸುತ್ತೆ. ಒಬ್ಬೊಬ್ರು ವ್ಯಕ್ತಿತ್ವ, ಕೆಲವ್ ಈಗ ನನ್ನಂತವ್ರಾದ್ರೆ ನೀನ್ ಈ ಕಡೆ ಕಿವಿನ್ ಕೇಳ್ತೀನಿ, ಈ ಕಡೆ ಕಿವಿನ್ ಬಿಡ್ತೀನಿ. ಇನ್ ಕೆಲವ್ರು ಅದನ್ನ ಕ್ಯಾರಿ ಮಾಡ್ತಾರೆ, ಒಬ್ಬೊಬ್ರು ಒಂದೊಂದ್ ತರ ಅಂತ. ಕರೆಕ್ಟ್. ಇನ್ನು ಮನೆಯಲ್ಲಿರುವಂತಹ ಜೋಡಿಗಳು ಸ್ಟಾರ್ಟಿಂಗ್ ಫ್ರಮ್ ಈಗ ಐಶ್ವರ್ಯ ಶಿಶಿರ್ ಅವರಾಗಿರ್ಬೋದು, ಗೌತಮಿ ಮತ್ತೆ ಮಂಜು, ತ್ರಿವಿಕ್ರಮ್ ಮತ್ತೆ ನಮ್ಮ ಭವ್ಯ ಅವರು, ಮತ್ತೆ ಧನರಾಜ್ ಮತ್ತು ಹನುಮಂತು ಅವ್ರದ್ದು ಒಂದು ಜೋಡಿನೇ ಈಗ. ಸೊ ಈ ಜೋಡಿಗಳು ಅಂದ್ರೆ ಇದರಲ್ಲಿ ತುಂಬಾ ಅಟ್ಯಾಚ್ ಆಗದೇನೆ ಜಸ್ಟ್ ಕಂಪನಿ ತರ ಆಡ್ತಾ ಇರೋದು ನಮ್ಮ ಹನುಮಂತು ಮತ್ತು ಧನರಾಜ್ ಅವ್ರು ಮಾತ್ರ. ಈ 3 ಬೇರೆ ಏನು ಆಕ್ಚುಲಿ ಜೋಡಿಗಳಿದ್ವಲ್ಲ, ಅವರಿಗೆ ಜೋಡಿಯಾಗಿ ಇದ್ದಿದ್ದೆ ಅವರಿಗೆ ಸಮಸ್ಯೆ ಆಯ್ತಾ ಅಥವಾ ಏನಕ್ಕೆ? ಅಂದ್ರೆ ಒಂದೊಂದು ಜೋಡಿಯಲ್ಲಿ ಈಗ ಆಲ್ಮೋಸ್ಟ್ ಶಿಶಿರ್ ಅವರು ಹೊರಟೋಗಿದ್ದಾರೆ, ಇನ್ನೊಬ್ರು ಇದಾರೆ ಭವ್ಯ ಮತ್ತು ತ್ರಿವಿಕ್ರಮ್ ಆಡ್ತಾ ಇದಾರೆ, ಬಟ್ ಕಷ್ಟ ಆಗ್ತಿದೆ. ಆ ಫ್ರೆಂಡ್ಶಿಪ್ ನ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ, ಫ್ರೆಂಡ್ಶಿಪ್ ಮತ್ತೆ ಟಾಸ್ಕ್ ನ ಅಥವಾ ಆಟವನ್ನ ಬೇರೆ ಮಾಡ್ಲಿಕ್ಕೆ ಆಗ್ತಿಲ್ಲ. ಗೌತಮಿ ಮತ್ತು ಮಂಜು ಕಂಪ್ಲೀಟ್ಲಿ ಲೈಕ್ ಅಂದ್ರೆ ಒಂದ್ ರೀತಿ ಅವರ ಸ್ನೇಹದಲ್ಲಿ ಇಮ್ಮರ್ಸ್ ಆಗ್ಬಿಟ್ಟಿದ್ದಾರೆ. ಯಾಕೆ ಈ ತರ ಆಯ್ತು ಅಂದ್ರೆ ಕ್ಲಾರಿಟಿ ಇರ್ಬೇಕಾಗಿತ್ತಲ್ವಾ? ಅಂದ್ರೆ ಗೆಲ್ಲೋದೊಬ್ರೆ, ಇದನ್ನ ಸಂಬಂಧನ ಹೊರಗಡೆನೂ ಇಟ್ಕೊಳ್ಬಹುದಾಗಿತ್ತು. ಆ ಕ್ಲಾರಿಟಿ ಯಾಕೆ ಬರ್ಲಿಲ್ಲ? ಬಿಕಾಸ್ ನೀವು ಆ ತರದೊಂದು ಸಂಬಂಧಕ್ಕೆ ಒಳಗಾಗಿ ಅದೆಲ್ಲೋ ಒಂದ್ ಕಡೆ ವೀಕ್ನೆಸ್ ಆಯ್ತು ಅನ್ನೋ ತರ ನೀವು ಆಟ ಆಡಿಲ್ಲ, ಅದಕ್ಕೋಸ್ಕರ ಕೇಳ್ತೀನಿ. ಅದ್ರ ನನಗೊಂದು ಏನಂದ್ರೆ ನಾನು ಮುಂಚಿನ್ಲೂ ಹಾಗೇನೆ ಯಾರ ಜೊತೆನೂ ಅಂಟುಕೊಳ್ಳದೆ ಇರುವಂತ ಇದು. ನನ್ನ ಸರ್ಕಲ್ ತುಂಬಾ ಕ್ಲೋಸ್, ಮತ್ತೆ ನಾನು ಯಾರನ್ನೂ ನಂಬಲ್ಲ. ಮೇ ಬಿ ನಾ ಜರ್ನಲಿಸಂ ಫೀಲ್ಡ್ ಅಲ್ಲಿ ಬಂದಿರೋ ಕಾರಣಕ್ಕೋ ಏನೋ ಅದು DNA ಅಲ್ಲಿ ಬಂದ್ಬಿಡುತ್ತೆ, ಎಲ್ಲಾರು ಅನುಮಾನದಿಂದ ದೃಷ್ಟಿಯಿಂದ ನೋಡೋದು ಅದೆಲ್ಲ ಸಹಜವಾಗಿ ಬಂದ್ಬಿಡುತ್ತೆ. ಮತ್ ನಂಗೆ ಅಲ್ಲಿ ಯಾರ ಅವಶ್ಯಕತೆನೂ ಬಂದಿಲ್ಲ. ಜೀವನದಲ್ಲೂ ನಾನು ಹಾಗೆ ಬಂದೋಳು, ಯಾರ ಅವಶ್ಯಕತೆನೂ ಹಿಂದೆನೆ ನಡ್ಸ್ಕೊಂಡ್ ಬಂದ ಕಾರಣಕ್ಕೆ ನಂಗಲ್ಲಿ ಯಾರದ್ದು ಅವಶ್ಯಕತೆ ಇದೆ ಅಂತ ಅನ್ಸ್ಲಿಲ್ಲ. ಭಾವನಾತ್ಮಕವಾಗಿ ನಾನು ತುಂಬಾ ಕ್ಲೋಸ್ ಇದ್ದೆ, ತ್ರಿವಿಕ್ರಮಣ್ಣನ ಜೊತೆ ತುಂಬಾ ಅಟ್ಯಾಚ್ಡ್ ಆಗಿದ್ವಿ. ನಾನು ತ್ರಿವಿಕ್ರಮಣ್ಣನ ತುಂಬಾ ಕ್ಲೋಸ್ ಇದೆ. ಇನ್ಫ್ಯಾಕ್ಟ್ ಭವ್ಯ ಮತ್ತೆ ತ್ರಿವಿಕ್ರಮಣ್ಣಗಿಂತ ಜಾಸ್ತಿ ನಾನು ತ್ರಿವಿಕ್ರಮಣ್ಣ ಮಾತಾಡ್ತಿದ್ವಿ. ಬಟ್ ನಾವು ಮಾತಾಡ್ತಿದ್ದೆಲ್ಲ ಬರೀ ಹೊರಗಡೆದು ಪೊಲಿಟಿಕ್ಸ್, ಇನ್ನೇನೋ ಸ್ಪಿರಿಚುವಲ್ ಮಾತಾಡ್ತಿದ್ ಕಾರಣಕ್ಕೆ ಅದೇನೋ ಟೆಲಿಕಾಸ್ಟ್ ಆಗ್ತಿರ್ಲಿಲ್ಲ. ಬಟ್ ತುಂಬಾ ಜೊತೆಗೆ ನಿಲ್ತಿದ್ದೆ. ಎಲ್ರಿಗೂ ಅದೇ ಕಂಪ್ಲೇಂಟ್ ಇತ್ತು, ಚೈತ್ರ ತ್ರಿವಿಕ್ರಮಕ್ಕೆ ಸಪೋರ್ಟ್ ಆಗಿ ನಿಲ್ತಾಳೆ ಅನ್ನೋದು, ತ್ರಿವಿಕ್ರಮ್ ಮತ್ತೆ ಚೈತ್ರ ನೆರಳಲ್ಲಿ ಇದ್ದಾರೆ ಅನ್ನೋದು, ಈ ತರ ಚರ್ಚೆಗಳು ತುಂಬಾ ಬರೋದು. ಸೊ ನನಗಲ್ಲೆಲ್ಲೋ ಒಂದ್ಸಲಕ್ಕೆ ಒಂದ್ ವೀಕೆಂಡ್ ಅಲ್ಲಿ ಅದು ಬಂದಾಗ್ಲೇ ನಾನು ಎಚ್ಚೆತ್ಕೊಂಡೆ. ಯಾಕಂದ್ರೆ ನನಗೆ ಯಾರ ಹೆಸರಿನ ಜೊತೆ ನನ್ನ ಹೆಸರು ಸೇರೋದು ನಂಗೆ ಯಾವತ್ತೂ ಇಷ್ಟ ಇರೋದಿಲ್ಲ. ನಾನು ಯಾವಾಗ್ಲೂ ಇಂಡಿವಿಜುವಲ್ ಆಗಿ ಬಂದೋಳು ಬದುಕಿನಲ್ಲಿ, ಅದನ್ನ ಕ್ಯಾರಿ ಮಾಡ್ಬೇಕು ಅಂತ ಇತ್ತು ನನಗೆ. ಮತ್ತೆ ನಾನು ಅಷ್ಟು ತುಂಬಾ ಯಾವ್ದ್ರ ಜೊತೆಗೆ ಭಾವನಾತ್ಮಕವಾಗಿ ಅಟ್ಯಾಚ್ ಮಾಡ್ಕೊಂಡು ನನಗೊಂದು ಬೇರೆನೆ ಪ್ರಪಂಚ ಇದೆ. ಸೊ ಅದನ್ನ ಬಿಟ್ಟು ನಾನು ಇನ್ನೇನೋ ಸಂಬಂಧಗಳನ್ನು ಕಟ್ಕೊಳ್ಳೋಕೆ ನಾನು ಖಂಡಿತ ಬಂದಿರ್ಲಿಲ್ಲ. ನಂಗೆ ಅದ್ರ ಅವಶ್ಯಕತೆ ಕೂಡ ಇರ್ಲಿಲ್ಲ. ಹಾಗಾಗಿ ನಾನು ಅದನ್ನ ಪ್ರಾಕ್ಟಿಕಲ್ ಆಗಿ ತಗೊಂಡಿದ್ದೆ. ಈಗ ಶಿಶಿರಣ್ಣನ ಜೊತೆ ತುಂಬಾ ಒಳ್ಳೆ ಸಂಬಂಧ ಇತ್ತು, ಬಟ್ ಆಟ ಅಂತ ಬಂದಾಗ ನಾನು ನೆಕ್ಸ್ಟ್ ಥಾಟ್ ಏನು ಮಾಡ್ಲಿಲ್ಲ, ಅಲ್ಲೇನೋ ಸಂಬಂಧವನ್ನು ಹುಡುಕ್ಲಿಲ್ಲ. ನನಗನ್ಸುತ್ತೆ ಶಿಶಿರಣ್ಣಗೂ ಈ ಆಪ್ಷನ್ ಬರ್ಬೋದು, ಟ್ರಂಪ್ ಕಾರ್ಡ್ ಆಟಗಾರ ಅನ್ನೋದು ಬರ್ಬೋದು, ಅವರು ಚೂಸ್ ಮಾಡ್ಬೋದು, ನಾನು ಚೂಸ್ ಮಾಡ್ತೀನಿ ಅನ್ನೋ ತರ ಬಂದಿದ್ದಷ್ಟೇ. ಮತ್ ನೆಕ್ಸ್ಟ್ ಥಾಟ್ ಇಲ್ಲ. ಟ್ರೋಲ್ ಆಯ್ತು, ನಂಗೆ ಗೊತ್ತೇ ಇಲ್ಲ ಅದು ಹಾಗಾಗುತ್ತೆ ಅಂತ. ನಾವೇನ್ ಅನ್ಕೊಂಡೆ 4 ಜನ ಹುಡುಗಿರು ಕೊಟ್ಟಿದ್ದಾರೆ ಆ ತರ ಬಂತು. ಯಾಕಂದ್ರೆ 4 ಜನ ಹುಡುಗಿರು ಕೊಟ್ಟಿದ್ದಾರೆ, ಇನ್ 4 ಜನ ಹುಡುಗರಿಗೂ ಕೊಡ್ತಾರೆ ಅನ್ನೋ ತರ ನನ್ಗೆ ಯೋಚನೆ ಇದ್ದಿದ್ದು. ಎಲ್ಲರಿಗೂ ಕೊಡ್ತಾರ ಅನ್ಸತಿ ಆಪ್ಷನ್, ಎಲ್ಲರೂ ಚೂಸ್ ಮಾಡ್ಕೊಂತ ನಾನು ಚೂಸ್ ಮಾಡ್ತೀನಿ ಅಷ್ಟೇ. ಅಂಡ್ ಅಲ್ಲಿ ಇದ್ದಿ ತ್ರಿವಿಕ್ರಮಣ್ಣ ನಂಗೆ ಶಿಶಿರಣ್ಣಗಿಂತ ತುಂಬಾ ಕ್ಲೋಸ್ ಇದ್ದವ್ರು ಅವರು. ಮತ್ತೆ ಶಿಶಿರಣ್ಣನ ಆಟ ಏನೋ ಅಲ್ಲಿ ಮುರ್ಕೊಂಡು ಹೋಗ್ತೀನಿ ಅಂದ್ರೆ ಶಿಶಿರಣ್ಣನ ಆಟ ಅಲ್ಲಿ ಸ್ಟಾಪ್ ಆಗುತ್ತೆ ಅಂತ ಬಿಗ್ ಬಾಸ್ ಏನೋ ಹೇಳಿರ್ಲಿಲ್ಲ. ನಾನು ಆ ಪ್ರಶ್ನೆ ಕೇಳೂ ಇರ್ಲಿಲ್ಲ. ನೀವು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ತಕ್ಷಣಕ್ಕೆ ಹೇಳಿದ ತಕ್ಷಣಕ್ಕೆ ಅಂಡರ್ಸ್ಟುಡ್ ಅಲ್ವಾ? ಅಂದ್ರೆ ಅವ್ರನ್ನ ಟ್ರಂಪ್ ಕಾರ್ಡ್ ಆಟಗಾರ ನೀವು ಜೋಡಿಯಾಗಿ ಮಾಡ್ಕೋತೀರಾ ಅಂದ್ರೆ ಅಂಡರ್ಸ್ಟುಡ್ ಇಲ್ಲ. ಮುರ್ದು ಅಂದ್ರೆ ಅವ್ರನ್ನ ಕ್ಯಾಪ್ಟನ್ಸಿಂದ ಹೊರಗಿರ್ತಾರೆ, ಅವ್ರಿಗೆ ಆಟ ಇಲ್ಲ, ಯಾವ್ದು ಗೊತ್ತಿರ್ಲಿಲ್ಲ.
ನಾವೇನ್ ಅನ್ಕೊಂಡಿ ಒಂದ್ ಆಟಕ್ಕೆ ಬರ್ತಾರೆ ಟ್ರಂಪ್ ಕಾರ್ಡ್ ಆಟಗಾರ 100 ಪಾಯಿಂಟ್ಸ್ ಬರುತ್ತೆ, ಆಟ ಆಡ್ತೀವಿ, ಅದ್ರ ನಂತರ ಮತ್ತೆ ನಾನು ಶಿಶಿರನ್ನ ಟೀಮ್ ಆಗಿ ಆಡ್ಕೊಂಡು ಹೋಗ್ತೀವಿ ಅನ್ನೋ ತರ ಅನ್ಕೊಂಡಿದ್ದೆ ಹೊರತು ಒಂದ್ ಟಾಸ್ಕ್ಗೆಲ್ಲ ಇವ್ರು ಬರ್ತಾರೆ ಅನ್ಕೊಂಡಿದ್ದೆ ಹೊರತು ತುಂಬಾ ಅದ್ರ ಬಗ್ಗೆ ಪ್ರಶ್ನೆನೂ ಮಾಡಕ್ ಹೋಗ್ಲಿಲ್ಲ, ತುಂಬಾ ಯೋಚನೆ ಮಾಡ್ಲಿಲ್ಲ. ಅದೊಂಥರ ಹೆಂಗಂದ್ರೆ ಈ ಎಕ್ಸಾಮ್ ಅಲ್ಲಿ ಕ್ವಶನ್ ಸರಿಯಾಗಿ ಓದ್ಕೊಳ್ಳದೆ ಆನ್ಸರ್ ಬರ್ತೀವಲ್ಲ ನಾವು, ಆ ತರದ ಪರಿಸ್ಥಿತಿ ಆಗಿತ್ತಷ್ಟೇ. ನಂಗೆ ಈ ತರ ಯಾವ್ದೋ ಸಂಬಂಧಗಳಿಗೆ ಕಟ್ಟು ಬಿದ್ದು ನಾನು ಜೀವನದಲ್ಲೂ ಬದುಕಿಲ್ಲ, ಹಾಗಾಗಿ ನಂಗೆ ಅಲ್ಲಿ ವಿಶೇಷ ಅಂತ ಅನಿಸ್ಲಿಲ್ಲ. ಕೆಲವು ಕಡೆ ಕೆಲವ್ರ ಆಟಕ್ಕೆ ಅದು ತಡೆ ಆಗಿದ್ದು ನಾನು ನೋಡಿ. ಈಗ ಮಂಜಣ್ಣ ತುಂಬಾ ವೀಕ್ ಆಗಿದ್ದಾರೆ, ಆ ವಿಷಯದಲ್ಲಿ ತುಂಬಾ ಬೇಜಾರಾಗುತ್ತೆ. ಇದು ಬೇಡವಾಗಿತ್ತು. ಈಗ ಮಂಜಣ್ಣನೇ ಮೊನ್ನೆ ನಾನು ರಾತ್ರಿ ಕೂತ್ಕೊಂಡು ನಾನು ಮಂಜಣ್ಣ ಮಾತಾಡ್ತಿದ್ವಿ, ಅವಾಗ ಅವ್ರು ಅಂದಿದ್ದು ಇಲ್ಲ ಚೈತ್ರಕ್ಕ, ನನ್ನ ವ್ಯಕ್ತಿತ್ವ ಇದೇನೆ, ನಾನು ಹಿಂಗೆ ಇರೋದು, ನಾನು ತುಂಬಾ ಮೂಡಿಯಾಗೇ ಇರೋದು ಅಂತ ನಾನು ವಿಕ್ಕಿಯನ್ನ ಕೇಳಿದ್ವಿ. ಆಗ ಅಲ್ಲ ಅಣ್ಣ, ಇಷ್ಟು ದಿನ ನೀವು ಫಸ್ಟ್ 3 ವಾರ ಇದ್ದಿದ್ದು ಆ ಉಗ್ರ ಮಂಜು ಎಲ್ಲಿ ಕೇಳಿದಾಗ, ಇಲ್ಲ ಅದ್ ನಾನಲ್ಲ, ಇದೇ ನಾನು ಅಂತಂದ್ರು. ಸೊ ನಮಗ ಅದೆಲ್ಲ, ನನಗೂ ವಿಕ್ಕಿಯನ್ನ ತುಂಬಾ ಚೆನ್ನಾಗಿ ಬೈದ್ರು, ನಾನು ವಿಕ್ಕಿಯನ್ನ ಇಬ್ರು ಒಂದ್ ವಿಷಯಕ್ಕೆ ಬೈದ್ವಿ. ನಿಮ್ಗೆ ಸರಿ ಅನ್ಸತ್ತಾ, ನಿಮ್ಗೆ ಸರಿ ಅನ್ಸತ್ತಾ, ನೀವಿದು ಏನು ಅಂತ ಮಾತಾಡ್ತಿದ್ದೀರಾ, ಈ ಜನ ಇದನ್ನ ಇಷ್ಟ ಪಡೋದಿಲ್ಲ ಅಂತಂದಾಗ, ಇಲ್ಲ ನಾನು ಇರೋದೇ ಹೀಗೆ ಅನ್ನೋ ತರನು ಮಾತಾಡಿದ. ಅದನ್ನ ವೀಕೆಂಡಲ್ಲೂ ಅದನ್ನೇ ಹೇಳಿದ್ವಿ.